ಇದು ಬೇಕಾ ನಿನಗ ಬೈ 2 ದಿನ ತಗೊಂಡವ್ರ ಬೈ ನಡೀತೈತ್ ಬೈ. ನಮ್ಮ ಅಕ್ಕಗ ಫಾರಿನ್ ಹುಡುಗನ್ ನೋಡಿನ್ ನಾನು, ಸ್ಮಾರ್ಟ್ ಆಗಿರೋ ಹುಡುಗನ್ ನೋಡಿನ್ ನಾ. ಮಧ್ಯಾಹ್ನ ಬರೋ ಸುರ ಹೋರಿಪ್ಪ ಮಧ್ಯಾಹ್ನ ಯಾರು ಇರಲ್ಲ ಅವ್ರ ಮನ್ಯಾಗ. ಓಕೆ, ಈಗ ಪಲ್ವಿ ಅವರು ನಮ್ಮ ಇಂಡಿ ತಾಲೂಕಿನ ತಿಂಡಿ ಹುಡುಗರ ಬಗ್ಗೆ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊತೀನಿ. ಅವ್ವ ನಿಮ್ ಹುಡುಗರು ತಿಂಡಿ ಜಾಸ್ತಿ ಐತವ. ನಾ ಇಂಡಿ ಏನ್ ನಾನು ಬರೀ ಕಿರ್ಬಳ ಹೊರ ಏನ್ ಮುಂದೆ ಬಂದ್ರೆ ಚೇರಿ ಬಿಡ್ರಿ ಜೋಡೋಕೊಳಗೆ ಯಾರ ಅವಿ ಅವಿ ಏ ಅವಿ, ದಿನ ಬೆಳಕರ್ದ್ರೆ ಎಷ್ಟೆಷ್ಟು ಲೋಡ್ ಲಿಂಬೆ ಹಣ್ಣಿನ ಡಾಗ್ ಹೊರತಾರೆ. ನಾನು ಇನ್ನು ಹೊರದ ಲೆಕ್ಕ ಅವಿ. ನನ್ನೇನು ಹೊರ್ತಾರ? ನಾನು ಹೊತ್ತಾರ ರಕ್ತ ಕಾರ್ಯ ಸಾಯ್ತಾರ. ಲಿಂಬೆಹಣ್ಣು ಹೊತ್ತಂಗಲ್ಲ, ಒಂದ್ ಹಣ್ಣು ಹೊರೋದು ಬದ್ಲಿ ಆಗತ್ತೆ, ನೆನಪಿಟ್ಕೋ. ಇಲ್ಲಿ ಒಂದು ಹುಡುಗ ಬಂದದ್ರಿ, ಕಾರ್ತಿಕ್ ಮದರ್ಕಂಡಿ. ದಯವಿಟ್ಟು ಯಾರು ಹುಡುಗ ನೋಡ್ರಿ, ದಯವಿಟ್ಟು ತಾಯಂದ್ರು ಇವ್ರ ಪಾಲಕರು ಯಾರ ಇದ್ರೆ ದಯವಿಟ್ಟು ಬಂದು ಕರ್ಕೊಂಡವ್ರಿ. ತಡಿ ನನ್ನ ತೋರಿಸ್ರಿ. ನನ್ನ ಮಗ ಯಾರು ಅದಿರನ್ರಿ ನೋಡಲ್ಲಿ ಅದಾರ ಎನ್ನ ಕಾರ್ಯಕರು ನೋಡೋಕ್ ಅದಲ್ಲ ಕೂಸ ಮರ್ತಿರ್ಲ ಹಣ್ಣ. ನಾವು ನಮ್ ಗಂಡರ್ನ ಬಿಟ್ಟು ಕುಂತಿರ್ತೀವಿ, ಅವ್ರು ಎತ್ಕೋಬೇಕು ಇವ್ರನ್ನ. ಅಲ್ಲ ನೀ ಚಿಗವನು ಮರಿ ಬ್ಯಾಡ್ರು ಲಕ್ಷ್ಮಿ. ಓಕೆ, ಥ್ಯಾಂಕ್ ಯು. ಅಣ್ಣ ಸ್ವಲ್ಪ ಹುಡುಗನ ಅಲ್ಲಿ ಮುಟ್ಟಿಸ್ರಿ. ನಾನು ಜಾತ್ರೆಗೆ ಹಿಂಗ ಕಳ್ಕೊಂಡಿದ್ದೆ ಬೈ, 30 ವರ್ಷ ಆಗಿನ ಸಿಕ್ಕಿನ. ಹಾ, ಬಳ್ಳಿ ಮುಳೆ ಕಳ್ಕೊಳಕ್ ಹೋಗ್ಬೇಡ ಹುಡುಗರು. 30 ವರ್ಷ ರಾತ್ರಿ ಬೆಳತಾನ ಹುಡುಗಿ ಕೊಡೋದಾಗಿತ್ತು ಮತ್ ನಮ್ದ. ಓಕೆ, ಈಗ ಮುಂದಿನದಾಗಿ ಪಲ್ವಿ ಅವರು ಮಾತಾಡವಿ. ನಮ್ಮ ಹುಡುಗರು ನೋಡಿದ್ರಿ ಏನ್ ಅನ್ಸುತ್ತ? ನಿಮ್ಮ ಹುಡುಗ ನೋಡಿದ್ರ ಹುಡುಗ ಅನ್ನಿಸ್ತಾರ. ಆಕಿ ಕೈ ಕೊಡು, ಈ ವರ್ಷ ಬಂದಾಳ. ನಿಮ್ ಹುಡುಗರು ನೋಡಿದ್ರ ಉಡಾಡ್ರ ಹುಡುಗರು ಅದಾರ ಅನ್ಸತ್ತ. ನಂಗ್ ಗೊತ್ತೈತಿ. ಅವಿ ನೋಡಾಕ್ ಉಡಾಳ್ರಂಗ ಅದಾರ, ಹಾ, ಆದ್ರ ಮನಸ್ಸು ಹಾಲಿನಂಗ ಪರಿಶುದ್ಧವಾಗೈತಿ ನಮ್ಮ ಮಂದಿ. ಬೇಕಾದ್ರೆ ನಿಮ್ ಒಮ್ಮಿನಿ ಇಂಡಿ ತಾಲೂಕಿನ ಮಂದಿ ಜೊತೆ ದೋಸ್ತಿ ಮಾಡಿ ನೋಡು, ಹಾ ಜೀವಕ್ಕೆ ಜೀವ ಕೊಟ್ಟು ಕಾಪಾಡ್ತಾರ ನಿನ್ ಮತ್. ಮಾಡಿಲ್ಲ ಅಂದ್ರ ಊರ ದಾಟೋದಲ್ಲಿ ನಿಮ್ ಹುಡುಗರಿಗೆ ಅಲ್ಲ, ನಿಮ್ ಹುಡುಗರಿಗೆ ಅವಿ ನೀ ಮನಸ್ಸು ಮಾಡಿದ್ರೆ ಇಂತ 2 ಬಿಲ್ಡಿಂಗ್ ಕಟ್ಟಿಸ್ಕೊಡ್ತಾರ ನಮ್ಮ ಹುಡುಗರು. ಬೇಡ ಅವಿ ಒಪ್ಕೊಲ್ಯಾ? ನೋಡಲ್ಲಿ ನೀ ಬರ್ತಿ ಅಂತ ಫಸ್ಟ್ ಪಾಳ್ಯಕ್ 4-5 ಮಂದಿ ಕೂತಾರ. ಬೇಡಕ್ಕ ಬೇಡ, ಇದು ಬೇಕಾ ನಿನಗ ಬೈ 2 ದಿನ ತಗೊಂಡವ್ರ ಬೈ ನಡೀತೈತ್ ಬೈ. ನಮ್ಮ ಅಕ್ಕಗ ಫಾರಿನ್ ಹುಡುಗನ್ ನೋಡಿನ್ ನಾನು, ಸ್ಮಾರ್ಟ್ ಆಗಿರೋ ಹುಡುಗನ್ ನೋಡಿನ್ ನಾ. ಹಂಗ ಚಿಂಟು ಕಲ್ಲೂರ್ ಅನ್ನೋ ಒಂದು ಕಳ್ಕೊಂಡೈತಂತ. ಅಪ್ಪಿ ಎಲ್ಲೇ ಇದ್ರು ವೇದಿಕೆ ಹತ್ರ ಬಾ. ನಿಮ್ಮ ಅಣ್ಣ ದಯವಿಟ್ಟು ಆಗಲೇ ಹೇಳೇನ್ರಿ, ಮತ್ತೊಮ್ಮೆ ಹೇಳ್ತೀನಿ, ಚಿಂಟು ಕಲ್ಲೂರ್ ಅನ್ನೋ ಹುಡುಗ ಸಿಕ್ಕ್ರ ದಯವಿಟ್ಟು ವೇದಿಕೆ ಮೇಲೆ ತಲುಪಿಸ್ರಿ ಅಣ್ಣ ದಯವಿಟ್ಟು. ಪ್ಲೀಸ್ ದಯವಿಟ್ಟು ಕರ್ಕೊಂಬರ್ರಿ, ಅವ್ರಿಗೆ ಬಹುಮಾನ ಕೊಡ್ತೀನಿ. ಅಪ್ಪಿ ನೀ ಎಲ್ಲೇ ಇದ್ರು ವೇದಿಕೆ ಹತ್ರ ಬಾ. ಇಲ್ಲಿ ಮನೆಯವ್ರು ಇಲ್ಲಿ ಅದ ನನ್ನ ನಡಬಾರ್ಕ್ ಬಿಡು. ಬೇಕಾರೆ ಒಳ್ಳೆ ಸ್ಟೇಜಿಗೆ ತಂದು ಬಿಡ್ತಾರ ನಿಮ್ಮನ್ನ. ಬೇಕಾರೆ ನೋಡ. ಓಕೆ, ಥ್ಯಾಂಕ್ ಯು. ದಯವಿಟ್ಟು ಯೂಟ್ಯೂಬರ್ಸ್ ಭಾಳ ಮಂದಿ ಬಂದಿರಿ. ನಿಮ್ಮ ಕ್ಯಾಮ್ರಾದಾಗ ನಿಮ್ಮ ಮೊಬೈಲ್ನಾಗ ಈ ಪಲ್ವಿ ಹಿಡಿಸ್ತಾಳ ಇಲ್ಲ ಗೊತ್ತಿಲ್ಲ, ದಯವಿಟ್ಟು ಜೂಮ್ ಕಮ್ಮಿ ಮಾಡ್ಕೊಂಡು ವಿಡಿಯೋ ಮಾಡ್ಕೊರಿ. ಆ ಹುಡುಗನ ಯಾರು ಕರ್ಕೊಂಡ್ ಬರ್ತಾರಲ್ಲ ಅವ್ರಿಗೆ 2,000 ರೂಪಾಯಿ ಕಾಣಿಕೆ. ಎಷ್ಟು? ಆ ಹುಡುಗನ ಯಾರು ತಲುಪಿಸ್ತೀರಿ ತಲುಪಿಸ್ತಾರಿ ಪಲ್ವಿ ಕೊಡ್ತೀನಿ. ಅಕ್ಕ ಗೆಳೆಯ ಅಪ್ಪ, ನಮ್ಮ ಅಕ್ಕಗ ನಿಮ್ಮ ನೀವು ಅಪ್ಪ ಅದ್ರ ಹಾಕಕ್ಕಲ್ಲ ನೈಕೆ ಎಲ್ಲಿಂದ ಎಲ್ಲಿಗೆ ಬರಕ. ಅಪ್ಪ ಈ ದೊಡ್ಡ ಮಗಳಯ್ಯ ಹೆಂಗ ಸಾಕದಿ, ಹೆಂಗ ಹಡ್ದಿ ನೀನು? ಇದು ದೊಡ್ಡ ಮಗಳಲ್ಲ, ಇದು ದೊಡ್ಡ ಗುಂಡಕಲ್ಲಿದ. ಅಪ್ಪ ಬೈ ಲೈಟ್ ಆರ್ಸನ್ ಮೊದಲು. ಮಾಮ ನನ್ನ ಭಯ. ಅವಿ ಮಾಮ ಅನ್ಬೇಡ, ಯಾಕ? ಬೇಕಾರೆ ಪರ್ಸೋನಾಗ ಮಾಮ ನಡೀತೈತಿ. ನಂದು 2 ಎಕರೆ ಹೊಲ ಡಮ್ ಅಂದೈತಿ ಈಗ. ತಿಳ್ಕೊ, ಇಲ್ಲೇ ನಾವ ಹೆಣ್ಮಕ್ಳು ಇದ್ದಾಳೆ, ನಿಮ್ಮ ಆಸ್ತಿ ಅಂತಸ್ತಿ ಎಲ್ಲ ಉಳ್ದೈತೆ ಅಂತ ಯಾರು ಹೇಳ್ದಾರ? ನಾವ್ ಹೇಳ್ತೀವಲ್ಲ. ಜೀವನದಾಗ ಯಾರು ಬರ್ತಾರಲ್ಲ ಗೊತ್ತಿಲ್ಲ ಬೈ. ನನ್ನ ಕಷ್ಟ ಕಾಲದಾಗ ಬಂದಾರ, ನಮ್ಮ ದೋಸ್ತಿ ಬಳಗದಾರ ಬಂದಾರ, ಇವ್ ಮತ್ ಯಾರು ಬಂದಿಲ್ಲ ಬೈ. ದಯವಿಟ್ಟು 8 ವರ್ಷದ ಬಾಲಕ ಇಲ್ಲಿ ಯಾರಿಗಾರ ದಯವಿಟ್ಟು ಸಿಕ್ಕರ ಅನುಗುಡ್ರೆ ತಾಯಂದ್ರ ದಯವಿಟ್ಟು ವೇದಿಕೆ ಹತ್ರ ತಂದು ಕೊಡ್ರಿ. ನೀವು ಚಿಗವಾರ ಮನೆಗೆ ಹೋಗೋರಿ, ನೀವು ಹುಷಾರಿ, ಹಂಗ ಕಾಕರನ್ನ ಬಿಟ್ಟು ಹೋಗ್ಬೇಡ್ರಿ ಇಲ್ಲಿ. ಓಕೆ, ಥ್ಯಾಂಕ್ ಯು. ಅಣ್ಣ ದಯವಿಟ್ಟು ಅಲ್ಲಿ ಅವ್ರನ್ನ ಬಿಡ್ರಿ, ಅವ್ರ ಬಗೆಹರಿಸ್ಕೊತಾರ. ಏನೋ ಒಂದು ಇರುತ್ತ, ದಯವಿಟ್ಟು ಬೇರೆ ಊರಿಂದ ಬಂದಿರ್ತೀರಣ್ಣ, ಅರ್ಥಂಗಿರೋನು ದಯವಿಟ್ಟು ಬಗೆಹರಿಸ್ಕೋರಿ ಅಂತ ಹೇಳ್ತಾ ಮುಂದಿನದಾಗಿ ಅಪೇಕ್ಷೆ ಮೇರೆಗೆ ಒಂದಿಗಿದ್ದೆ. ಹುಲಿಗಳ ಇಲ್ಲಿ ನೋಡ್ರಿ. ಸೌಂಡ್ ಬಿಡ. ಮಧ್ಯಾಹ್ನ ಬರೋ ಸುರ ಹೋರಿಪ್ಪ ಮಧ್ಯಾಹ್ನ ಯಾರು ಇರಲ್ಲ ಅವ್ರ ಮನ್ಯಾಗ. ಏನು ನಿನ್ನ ಕಂಡನ ಕೇಳ್ಕೊಂಡ್ರಿ. ಹುಲಿಗಳ ಅದ ಹೊಡ ಕಳ್ಸಿರಪ್ಪ ಆಡ ಕುಂದ್ರಿ. ಹಾ ಬಂದ ತಾಳಲ್ಲ ಅದಕ್ಕೆ ಕುಂದ್ರಿ. ಬೇ ಚಿಗ ಕುಂದ್ರಿ ಬೇ, ನೀವು ಬಗೆಹರಿಸೋದಾಟ್ರಿ ಕುಂದ್ರಿ. ಬೇ ಕೂಡ
ಓಕೆ ಥ್ಯಾಂಕ್ ಯು. ಈಗ ಮುಂದಿನದಾಗಿ ಮತ್ತೊಂದು ಸೊಗಸಾದಾಗಿದೆ. ದಯವಿಟ್ಟು ನಾ ವೇದಿಕೆ ಮೇಲೆ ಆ ಕಡೆ ಈ ಕಡೆ ಇದೀರಿ, ಅವ್ರ ಇವ್ರು ಅನ್ನೋಬಾರ್ದು, ತಪ್ಪು ತಿಳ್ಕೊಬೇಡ್ರಣ. ದಯವಿಟ್ಟು ಇಲ್ಲ ಕೆಳಗೆ ಕೊಡ್ರಿಲ್ಲ, ಕೆಳಗಿಳಿರಣ. ಏಯ್ ಲಕ್ಷ್ಮಿ ಎನ್ಕರಿ ಯಾರು ಕುಂಡ್ರಂತೇಳಿ ಒಳ್ಳೆ ಮಳಿ ಹೇಳಸು ಕುಂಡ್ರಿ ಇಲ್ಲಿ ಇಬ್ರು. ಈಗ ಮುಂದಿನದಾಗಿ ಅಪೇಕ್ಷೆ ಮೇರೆಗೆ ಅಕ್ಕನ ಮಗಳ ಹಾ ಆಗಿದ್ದಂತ ಸಾಕಾತ ನಿನಗೋಳ ಏನಾರ ಅನ್ನೋದೊಮ್ಮೆ ಹೇಳ. ಏಯ್ ಓಕೆ ಹೊಲಿ ಪಲ್ವಿ ಕೊಟ್ಟು ಬಿಡ್ತೀನಿ ನಾಳೆ ಸರ್. ಅವಿ ಅಲ್ಲೇ. ಯಾರಿಗೂ ಅಂಜಂಗಿಲ್ಲ ನಾವು. ನಿಮ್ಮ ಹುಡುಗರು ಒಟ್ಟ ಸಮಾಧಾನ ಮಾಡ್ಕೊಳ್ಳಲ್ಲ, ನಾವು ನಿಂತ್ಕೊಳ್ಳಲ್ಲ. ಅಪ್ಪ ಬರೀ ಎಲ್ಲ ಅವಂಗ ಕೊಡ್ರಿ. ನಮ್ಮ ಸ್ಕ್ಯಾನರ್ ಅದಾವ ಅನ್ನೋದು ಮರಿಬೇಡ್ರಿ. ವಾಪಸ್ ನಮ್ಗ ಬರೋದವ ಅಮೌಂಟ್ ನೆನಪಿರ್ಲಿ. ಥ್ಯಾಂಕ್ ಯು. ಓಕೆ ಸೋನುಬಾಯಿ ಅಗಸರ್ ಅವರು ಈ ಕಲಾವಿದನಿಗೆ ಕಲಾಗಾನಿ ಕೊಟ್ರ. ಥ್ಯಾಂಕ್ ಯು, ಧನ್ಯವಾದಗಳಂತ ಹೇಳ್ತಾ ಶಾಂತವಾಗಿ ನಿಮ್ಮ ಊರಿಗೆ ನೀವು ಹೋರಿ ಅಂತ ಹೇಳ್ತಾ ಗೆಳೆಯ ಗೆಳೆಯ ಒಂದ್ 2 ನಿಮಿಷ ಕಾಮಿಡಿ ಮಾಡು. ಯೂಟ್ಯೂಬರ್ಸ್ ಬಾಳ್ ಬಂದಾರ. ಸೋನು ಅವರು 500 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಏ ಬೈ ಸ್ವಲ್ಪ ಔಟ್ಬಿಟ್ ಜಾಸ್ತಿ ಇಡ ಬೈ, ಮಂದಿ ಬಾಳ ಬಂದೈತಿ. ಹೋದ ವರ್ಷಕ್ಕಿಂತ ನಿಜವಾಗಿ ವರ್ಷ ಪರ್ಸೋನ ಮತ್ತೆ ಅತಿ ಹೆಚ್ಚು ಅಭಿಮಾನಿ ದೇವರುಗಳನ್ನು ಗಳಿಸ್ಯಾನ. ಇನ್ನು ಆ ಭಗವಂತ ಪರ್ಸೋನಾಗ ಆಯುಷ್ ಆರೋಗ್ಯ ಹೆಚ್ಚಿ ಕೊಟ್ಟು ಕಾಪಾಡ್ಲಿ. ವರ್ಷ ನಮ್ಮನ್ನ ಕರ್ಸೋಂಗ್ ಮಾಡ್ಲಿ ಅಂತ ಹೇಳ್ತೀನಿ. ಓಕೆ, ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನಂತ ಹೇಳ್ತಾ ಬರೋಣ ಆ ಕಡೆ ಬರ್ತೀವಿ. ಯಾರು ಹಾ. ನಮಗ್ ಗೊತ್ತಿಲ್ಲ ಬೈ. ಜಿಂಕ 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 ಏ ನಾವಲ್ಪ. ಓಕೆ, ಈಗ ಒಂದು ಅದ್ಭುತ ಗೀತೆ ಸೌಂಡ್ ಬಿಡ. ಏ ಮಾಸ್ತರ, ನಮ್ಮ ಹುಡುಗರು ಕುಣಸುನೀಗ. ಹಾಯ್ ಬಿಡು ಬ್ಯಾಡ. ಈಗ ನಮ್ಮ ಉತ್ತರ ಕರ್ನಾಟಕದ ತಿಂಡಿ ಜನಪದ ಗಾಯಕ ನಮ್ಮ ಸುದೀಪ್ ಬಡವಾಳ್ ಅವರು ಈಗ ಒಂದು ಗೀತೆಯನ್ನು ತಗೊಂಡು ಬರ್ತಾರ. ಹಲೋ ಹಲೋ. ಈಗ ಇದುವರೆಗೂ ಗೀತೆಯನ್ನು ಹಾಡಿರುವಂತಹ ನಮ್ಮ ಸುದೀಪ್ ಬೆಳವರ್ ಹಾಗೂ ತಂಡದ ನಿಂಗು ಪೂಜಾರಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಯವ್ವ ಎಟ್ಟ ಕಾಳಜಿಲು ಕೂಡ ಓ ಮಾಮ ಹೂವ. ಮತ್ತೆ ನಮ್ಮ ತಂಡದ ಹಿಮ್ಮೆ ಗಾಯಕರು, ಒಳ್ಳೆ ಡಾನ್ಸರ್ ಆಗಿರುವಂತ ಸುರೇಶ್ ಸಿಂಚಗೇರಿ ಅವರ ಒಂದು ಕಾಡು ಕುದುರೆ ಓಡಿ ಬಂದಿತ್ತ ಅನ್ನುವಂತ ಗೀತೆಗೆ ಬಹಳ ಅದ್ಭುತವಾದ ಕಬಡ್ಡಿ ಡ್ಯಾನ್ಸ್, ಕುಸ್ತಿ ಡ್ಯಾನ್ಸ್ ಮಗ ಎಲ್ಲ ಆಗ್ಬೇಕು ನೋಡಿ ಸುರೇಶ್. ರಾತ್ರಿ ಬಾರದಾಗ ಹೊತ್ತೊಂಡಲ್ಲ ಯಾಕ. ಹಾ ಸರ್, ಕುದುರೆ ಒಟ್ಟ ತ್ಯಾಗ ಹೋಗ್ಬಾರ್ದ್ರಿ. ಇಲ್ಲೇ ಏನ್ ಕುದುರೆ ಓಡಾಡಿದ್ರು ಇಲ್ಲೇ ಓಡಾಡ್ಬೇಕ್ರಿ. ಹಾ ನೋಡ್ರಿ ರಹಸ್ಯ ಎಷ್ಟೈತ್ರಿ. ಫುಲ್ ಗಾತ್ಲ ಕೆಳಗೆ ಹೋದ್ರು ಬಿಡಂಗಿಲ್ಲ. ಹಾ, ಬಹಳ ಅದ್ಭುತವಾದ ಜಾನಪದ ಗಾಯಕ, ಒಳ್ಳೆ ಡಾನ್ಸರ್ ಆಗಿರುವಂತ ನಮ್ಮ ಪ್ರೀತಿಯ ತಮ್ಮ ಸುರೇಶ್ ಸಿಂಚಗೇರಿ ಇವರ ಒಂದು ಗೀತೆಯನ್ನು ಕೇಳೋಣಂತೀಗ.